ಎಲ್ಲರೂ ಬಣ್ಣವನ್ನು ಹಚ್ಚುತ್ತಾರೆ. ಆಗ ಅಜಿತ್ ಭೂಮಿ ಒಬ್ಬರನ್ನೊಬ್ಬರು ನೋಡ್ತಾ ಸುಮ್ಮನೆ ನಿಂತಿರ್ತಾರೆ. ಆಗ ನಚ್ಚಿ, ಒಂದು ನಿಮಿಷ, ನಮ್ಮ ಅತ್ತಿಗೆ ಶಾರದಾ ಅತ್ತೆ ಮತ್ತು ನಮ್ಮ ಬ್ರೋಗೆ ಯಾರೂ ಕಲರ್ ಹಚ್ಚಿಲ್ಲ. ಅತ್ತೆಗೆ ನೀವು ಮೊದಲು ಯಾರಿಗೆ ಕಲರ್ ಹಚ್ಚಬೇಕು ಅಂತಿದ್ದೀರೋ ಹಚ್ಚಿ. ಆಗ ಭೂಮಿ ಅಜಿತ್ಗೆ ಬಣ್ಣ ಹಚ್ಚುತ್ತಾರೆ. ಹ್ಯಾಪಿ ಹೋಳಿ ಅಂತಾರೆ. ಆಗ ಅಜಿತ್ ಭೂಮಿಗೆ ಬಣ್ಣ ಹಚ್ಚುತ್ತಾರೆ. ಆಗ ದೇವಯಾನಿ ಅಶ್ವಿನಿಗೆ ಸಾಕ್ಷಿ ಮತ್ತು ಅಶ್ವಿನಿ ಮಾತನಾಡುವ ವಿಡಿಯೋವನ್ನು ತೋರಿಸುತ್ತಾರೆ. ನೋಡು. ಆಗ ಅಶ್ವಿನಿ, ಈ ವಿಡಿಯೋ ಎಲ್ಲಿ ಸಿಕ್ತು, ಯಾರು ಕೊಟ್ರು? ಆಗ ದೇವಯಾನಿ, ಇದು ಎಲ್ಲಿ ಸಿಕ್ತು, ಯಾರು ಕೊಟ್ರು ಅನ್ನೋದು ಮುಖ್ಯ ಅಲ್ಲ, ಈಗ ನೀನು ನನ್ನ ಮುಷ್ಟಿಯಲ್ಲಿ ಸಿಕ್ಕಾಕೊಂಡಿದೆಯಲ್ಲ ಅದು ಮುಖ್ಯ. ಅಶ್ವಿನಿ, ಈ ವಿಡಿಯೋ ಬರೀ ನನ್ನ ಹತ್ರ ಮಾತ್ರ ಇಲ್ಲ, ನನ್ನ ನಂಬಿಗಸ್ತರು ಒಂದಿಷ್ಟು ಜನ ಇದ್ದಾರೆ, ಅವ್ರ ಹತ್ರನೂ ಇದೆ ಈ ವಿಡಿಯೋ. ಈಗ ನನಗೆ ನಿನ್ನಿಂದ ಏನಾದರೂ ತೊಂದರೆ ಆಯಿತು ಅಂತ ಇಟ್ಕೋ, ಅದರಿಂದ ಅಪಾಯ ನಿನಗೆ. ಈಗ ನಾನು ಸೇಫ್ ಆಗಿ ಹೋಗಿ ಮನೆಯವರ ಜೊತೆ ಹೋಳಿ ಆಡಿಲ್ಲ ಅಂತ ಇಟ್ಕೋ. ಈ ಮೊಬೈಲಲ್ಲಿರೋ ವಿಡಿಯೋ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೊಬೈಲ್ಗೆಲ್ಲ ಫಾರ್ವರ್ಡ್ ಆಗುತ್ತೆ. ಆಗ ಏನಾಗುತ್ತೆ? ಅಜಿತ್ ನಿನ್ನ ಒದ್ದು ಒಳಗೆ ಹಾಕ್ತಾನೆ, ನೀನು ಜೈಲ್ ಹಕ್ಕಿ ಆಗ್ತೀಯ. ಆಗ ಅಶ್ವಿನಿ, ಬೇಡ, ಹಾಗೆ ಆಗೋದು ಬೇಡ, ನಾನು ಇನ್ನು ನಿಮ್ಮ ತಂಟೆಗೆ ಬರಲ್ಲ, ಪ್ಲೀಸ್ ಇದನ್ನ ಇಲ್ಲಿಗೆ ಬಿಟ್ಬಿಡಿ. ನೀನು ಅಂಜು ಮತ್ತೆ ನಚ್ಚಿ ಮದುವೆಗೆ ಅಡ್ಡ ಬರಬಾರ್ದು. ಹೂವಿನ ಹಾರ ಎತ್ತಿದಷ್ಟೇ ಸರಾಗವಾಗಿ ಸುಸೂತ್ರವಾಗಿ ಅವರಿಬ್ಬರ ಮದುವೆ ನಡಿಬೇಕು. ಸರಿ ಆಯಿತು, ನಾನು ನಿಮ್ಮ ಮಗಳ ಮದುವೆಗೆ ಅಡ್ಡ ಬರಲ್ಲ, ಬಟ್ ಆದರೆ ನಂದೊಂದು ಕಂಡೀಷನ್ ಇದೆ. ಏನದು? ನಮ್ಮಪ್ಪ ರಾಣನ ಅರೆ ಬರೆ ಬಟ್ಟೆಯಲ್ಲಿ ರಸ್ತೆಯಲ್ಲೂ ಓಡಾಡುವ ಹಾಗೆ ಮಾಡಿರುವ ಆ ಅಜಿತ್ ಆ್ಯಂಡ್ ಇದಕ್ಕೆ ಕಾರಣ ಆಗಿರೋ ಆ ಭೂಮಿಗೆ ಒಂದು ಗತಿ ಕಾಣಿಸಿದ ಮೇಲೆ ನಾನು ಇಲ್ಲಿಂದ ಹೊರಟೋಗ್ತೀನಿ. ಅಲ್ಲಿಯವರೆಗೂ ನೀವು ಕೂಡ ಅದಕ್ಕೆ ಅಡ್ಡಿ ಮಾಡಬಾರ್ದು. ಅಷ್ಟೇ ತಾನೇ? ಅಜಿತ್ ಮತ್ತೆ ಭೂಮಿನ ನೀನು ಏನು ಬೇಕಾದರೂ ಮಾಡ್ಕೊ, ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ನನಗೆ ನನ್ನ ಮಗಳು ಅಂಜು ಮತ್ತೆ ನಚ್ಚಿ ಮದುವೆ ಮಾಡಿಕೊಂಡು ಸುಖವಾದ ಜೀವನ ನಡೆಸಬೇಕು, ಅದಷ್ಟೇ ಮುಖ್ಯ. ಅಜಿತ್ ಮತ್ತೆ ಭೂಮಿ ಏನಾದರೆ ನನಗೇನು, ನೀನು ಏನು ಬೇಕಾದರೂ ಮಾಡು, ನಾನು ಅಡ್ಡಿ ಬರಲ್ಲ, ಇಟ್ಸ್ ಅ ಪ್ರಾಮಿಸ್. ಆಗ ಅಂಜು, ಮಾಮ್ ಎಲ್ಲಿ ಹೋಗಿದ್ದೆ ಇಷ್ಟೋ ತನಕ? ಆಗ ದೇವಯಾನಿ ತನಗೆ ತಾನೇ ಬಣ್ಣ ಹಚ್ಕೊಂಡು ಎಲ್ಲರಿಗೂ ಹ್ಯಾಪಿ ಹೋಳಿ ಹೇಳಿ ಎಲ್ಲರಿಗೂ ಬಣ್ಣ ಹಚ್ಚುತ್ತಾರೆ. ಆಗ ಸಂಗೀತ, ಅರೆ ಎಲ್ಲ ಸರಿ, ನಾವೆಲ್ಲರೂ ಹೋಳಿ ಆಡಿ ಆಯಿತು, ನಮ್ಮ ಶಾರದಾಗೆ ಯಾರೂ ಬಣ್ಣ ಹಚ್ಚಿಲ್ವಲ್ಲ? ಭೂಮಿ, ನಾವು ಬಣ್ಣ ಹಚ್ಚೋದಕ್ಕೆ ಹೋದರೆ ಶಾರದಾ ಹೆದರ್ಕೋತಾಳೆ, ನೀನೇ ಹಚ್ಚು ಬಾ. ಆಗ ಶ್ರವಣ್, ಬೇಡ ಅಕ್ಕ. ಯಾಕೋ ಶ್ರವಣ್? ಆಗ ಶ್ರವಣ್ ಅವರು ಶಾರದಾಗೆ ಬಣ್ಣ ಹಚ್ಚುತ್ತಾರೆ. ಶಾರದಾ ಸ್ಮೈಲ್ ಮಾಡ್ತಾರೆ. ಅಮ್ಮ, ನನ್ನ ಶಾರದಾ ನಗ್ಬಿಟ್ಲು, ಎಲ್ಲರೂ ನೋಡಿದ್ರಲ್ಲ, ನನ್ನ ಶಾರದಾ ನಗ್ತಾ ಇದ್ದಾಳೆ ಅಂದರೆ ಇದು ಒಳ್ಳೆ ಬದಲಾವಣೆ, ಒಳ್ಳೆ ಮುನ್ಸೂಚನೆ. ಭೂಮಿ, ನೀನು ಕೊಡ್ತಾ ಇರೋ ಮಾತ್ರೆ ನಿಜಕ್ಕೂ ವರ್ಕ್ ಆಗ್ತಾ ಇದೆ. ನೋಡು ನನ್ನ ಶಾರದಾ ಹೇಗೆ ನಗ್ತಾ ಇದ್ದಾಳೆ, ಅವಳಿಗೆ ಒಂದೊಂದಾಗಿ ಎಲ್ಲ ಗೊತ್ತಾಗ್ತಾ ಇದೆ. ಭೂಮಿ. ಆಗ ದೇವಯಾನಿ, ಎಲ್ಲ ಗೊತ್ತಾಗ್ತಿದೆಯಾ? ಗೊತ್ತಾಗಿದ್ರೆ ನೀನು ಸುಮ್ಮನೆ ಇರೋಳು ಅಲ್ವಲ್ಲ ಶಾರದಾ, ನಿನಗೆಲ್ಲ ಜ್ಞಾಪಕ ಬರೋಕೆ ನಾನು ಯಾವತ್ತೂ ಬಿಡೋಲ್ಲ. ಎಲ್ಲರ ಫೋಟೋ ತೆಗಿತಿರ್ತಾರೆ ಶ್ರವಣ್. ಆಗ ಸಂಗೀತ, ನೀನು ಸೆಲ್ಫಿ ತಗೋತಾರೆ ಶ್ರವಣ್. ಆಗ ಅಂಜು, ನಚ್ಚಿ ಥ್ಯಾಂಕ್ ಯು ಸೋ ಮಚ್. ಬರೀ ಥ್ಯಾಂಕ್ಸ್ ಹೇಳೋ ಬದಲು ಈ ಥ್ಯಾಂಕ್ಸ್ ಜೊತೆಗೆ ಸ್ವಲ್ಪ ದುಡ್ಡು ಕೊಡೋ ಹಾಗೆ ಇದ್ದಿದ್ರೆ ಈ ಪ್ರಪಂಚದಲ್ಲಿ ಯಾರೂ ಥ್ಯಾಂಕ್ಸ್ ಹೇಳ್ತಿರಲಿಲ್ಲ ಅನಿಸುತ್ತೆ. ತುಂಬ ಚೆನ್ನಾಗಿ ಮಾತಾಡ್ತೀಯಾ, ಪ್ರೀತಿಯಿಂದ ಥ್ಯಾಂಕ್ಸ್ ಹೇಳಿದರೆ ಈ ಥರ ತಮಾಷೆ ಮಾಡ್ತೀಯಾ? ಹೇ, ನಿನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ತಾನೇ ನಿನ್ನನ್ನು ಯೂಸ್ ಮಾಡೋದು. ಸರಿ ಆಯಿತು, ಥ್ಯಾಂಕ್ಸ್ ಏನಕ್ಕೆ ಹೇಳಿದೆ ಹೇಳು. ನನ್ನನ್ನು ಫುಲ್ಲಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆಯಲ್ಲ, ಇದೇನ ಅರ್ಥ ಮಾಡ್ಕೊಂಡಿರೋದು? ನಿನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ, ಫುಲ್ಲಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಾ? ಭಾರಿ ಹುಷಾರಾಗಿರಬೇಕು ನಿನ್ನ ಹತ್ರ ಮಾತಿನ ಮಲ್ಲ. ಎನಿವೇ, ಥ್ಯಾಂಕ್ಸ್ ಯಾಕೆ ಅಂದರೆ ನಾವೆಲ್ಲರೂ ಸೇರಿ ಇಲ್ಲಿಗೆ ಬಂದು ಹೋಲಿ ಸೆಲೆಬ್ರೇಟ್ ಮಾಡಿದ್ದು ನನಗಂತೂ ಸಖತ್ತಂದರೆ ಸಖತ್ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ಹೀಗೆ ಖುಷಿಯಾಗಿರು. ಏನು ಮಾಡೋದು, ಬೇರೆ ಆಪ್ಷನ್ ಇಲ್ವಲ್ಲ, ಬೇಕು. ಆಗ ದೇವಯಾನಿ, ಹಾಯ್, ನಾನೇನಾದರೂ ತೊಂದರೆ ಕೊಟ್ಟನಾ? ಹೌದು ಅಂತಾರೆ ನಚ್ಚಿ. ಆಗ ದೇವಯಾನಿ, ತರ್ಲೆ, ಇಲ್ಲ ಅತ್ತೆ, ನಾವು ಈಗ ಅಲ್ಲೇ ಬರಬೇಕು ಅಂತಿದ್ವಿ, ನನ್ನ ಫ್ಯಾಮ್ಲಿ ಜೊತೆ ಇರಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಆಗ ಅಂಜು, ನಿನ್ನ ಫ್ಯಾಮ್ಲಿನ? ಮಾಮ್, ಇದ್ಯಾವ ಹೊಸ ಕತೆ? ಹಾಂ, ನಾನು ನೀನು ಈಗ ನಿನ್ನನ್ನು ಮದುವೆ ಆಗ್ತಿರೋ ನಮ್ಮ ನಚ್ಚಿ, ನಾವು 3 ಜನ ಒಂದು ಫ್ಯಾಮಿಲಿ ಆದ್ವಲ್ಲ, ಇನ್ಮೇಲೆ ಇದೇ ನನ್ನ ಫ್ಯಾಮ್ಲಿ, ಇದೇ ನನ್ನ ಪ್ರಪಂಚ ಅಷ್ಟೇ. ಮಾಮ್, ಎನಿವೇ ಇವತ್ತು ಹೋಳಿ ಹಬ್ಬ ಎಷ್ಟು ಚೆನ್ನಾಗಿ ಆಯ್ತಲ್ಲ, ತುಂಬ ಚೆನ್ನಾಗಿ ಆಯಿತು. ನಚ್ಚಿ, ನಿನ್ನ ಮೊಬೈಲ್ ಕೊಡು, ಕ್ಯಾಮ್ರಾ ಆನ್ ಮಾಡಿಕೊಡು, ನಿಮ್ಮಿಬ್ಬರ ಫೋಟೋ ತೆಗಿತೀನಿ. ಫೋಟೋ ತೆಗಿತಾರೆ ದೇವಯಾನಿ. ಆಗ ನಚ್ಚಿ, ಅತ್ತೆ ನೀವು ಬನ್ನಿ ಸೆಲ್ಫಿ ತಗೊಳ್ಳೋಣ. ಸೆಲ್ಫಿ ತಗೋತಾರೆ. ಆಗ ಸತ್ಯಣ್ಣ, ಇದರ ಬಗ್ಗೆ ಬಹಳಷ್ಟು ಆಲೋಚನೆ ಮಾಡಿದ ಮೇಲೆ ನನ್ನ ತಲೆಗೆ ಒಂದು ವಿಚಾರ ಬಂದಿದೆ, ಅದನ್ನು ಈಗ ಕಾರ್ಯರೂಪಕ್ಕೆ ತರಬಹುದು ಅಂತ ಅನಿಸ್ತಾ ಇದೆ. ಆಗ ಅಜಿತ್, ನನಗೆ ದಿನಗಳು ಕಳೀತಾ ಗಂಟೆಗಳು ಕಳೀತಾ ಭೂಮಿ ನನ್ನಿಂದ ತುಂಬ ದೂರ ಹೋಗ್ತಿದ್ದಾಳೆ ಅಂತಾನೆ ಅನಿಸ್ತಾ ಇದೆ ಸತ್ಯಣ್ಣ. ಮನಸ್ಸಿಗೆ ಇಷ್ಟ ಆದವರು ದೂರ ಆಗ್ತಾರೆ ಅಂತ ಗೊತ್ತಾದಾಗ ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ ನೋಡಿ.
ನನಗೆ ನಿನ್ನ ಭಾವನೆಗಳು ಅರ್ಥ ಆಗುತ್ತೆ. ಆದರೆ ಇದಕ್ಕೊಂದು ಪರಿಹಾರ ಕೂಡ ಇದೆ. ಏನು? ಭೂಮಿ ನಿನ್ನಿಂದ ದೂರ ಆಗದೇ ಇರೋ ಹಾಗೆ ತಡಿಬಹುದು. ಅಂದರೆ ತಾತ್ಕಾಲಿಕವಾಗಿ ಮಾತ್ರ ತಡಿಬಹುದು. ಇದನ್ನ ಖಂಡಿತ ಭೂಮಿ ಕೂಡ ಒಪ್ಕೋತಾಳೆ. ಆ ವಿಷಯ ನನ್ನ ಹತ್ರ ಇದೆ. ಹೌದಾ? ಏನಾ ವಿಷಯ? ವಿಷಯಗಳು ಇರುವುದು ಎರಡು. ಒಂದು, ಈಗಾಗಲೇ ನೀವಿಬ್ಬರು ಒಪ್ಪಂದದ ಮದುವೆ ಆಗೋದಕ್ಕೆ ಕಾರಣ ಅಂಜು ತಾನೇ? ಅಂಜು ಮದುವೆ ಇದು ನಿನ್ನ ಕಡೆಯಿಂದ ಆಯಿತು. ಇನ್ನೊಂದು ಅವಳ ಕಡೆಯಿಂದ ಬರೋದಾದರೆ ಭಾಗ್ಯಮ್ಮ ಜೈಲಲ್ಲಿ ಇದ್ದಾರೆ, ಬಿಡುಗಡೆ ಆಗಿಲ್ಲ. ಅವರು ಬಿಡುಗಡೆ ಆಗಬೇಕು ತಾನೇ? ಇದೇ ವಿಷಯನ ಇಟ್ಕೊಂಡು ರೈಸ್ ಮಾಡೋದು. ಆಗ ಭೂಮಿ ಖಂಡಿತ ಒಪ್ಕೋತಾಳೆ, ನಿನ್ನ ಜೊತೆಗೆ ಇರೋದಕ್ಕೆ ಸ್ಪಂದಿಸ್ತಾಳೆ. ನಿಜವಾಗ್ಲೂ ಒಪ್ಕೋತಾಳಾ? ಒಪ್ಪದೇ ಇದ್ರೆ? ಒಪ್ಪಲಿಲ್ಲ ಅಂದರೆ ಅಂತ ನಾವು ಯಾಕೆ ನಕಾರಾತ್ಮಕವಾಗಿ ಆಲೋಚನೆ ಮಾಡಬೇಕು? ಸಕಾರಾತ್ಮಕವಾಗಿ ಆಲೋಚನೆ ಮಾಡೋಣ. ಖಂಡಿತ ಒಪ್ಕೋಬಹುದು. ಅಷ್ಟಕ್ಕೂ ನೀನು ಹೋಗಿ ಅವಳ ಹತ್ರ ಏನು ಮಾತಾಡಿಲ್ವಲ್ಲ? ಮಾತಾಡಿದ ಮೇಲೆ ತಾನೇ ಈ ಮಾತುಗಳು ಬರೋದು. ಹೇಗೋ ಈಗ ಹೋಳಿ ಹಬ್ಬ, ಶುಭ ದಿನ. ನಿಧಾನವಾಗಿ ಹೋಗಿ ಅವಳ ಹತ್ರ ಮಾತಾಡು. ಆಗ ನಿನ್ನೆ ಚಿಂತೆಯೆಲ್ಲ ದೂರ ಆಗುತ್ತೆ, ಮನಸ್ಸಿಗೆ ಒಂದು ಪರಿಹಾರ ಸಿಗುತ್ತೆ. ಮಾತಾಡಿ ನೋಡು, ಕೆಲಸ ಆದರೂ ಆಗಬಹುದು. ಭೂಮಿ, ಹಾಲಿನ ಒಳಗಡೆ ಇರುವಂಥ ತುಪ್ಪ ಅಕ್ಕಿಯ ಒಳಗಡೆ ಇರೋ ಅನ್ನದಂತೆ ಈ ಜೀವನ. ಅಣ್ಣ ತುಪ್ಪ ಕಾಣಿಸ್ಕೋಬೇಕು ಅಂದರೆ ಅಕ್ಕಿಗೂ ಹಾಲ್ಗೂ ಬೆಂಕಿ ಶಾಖ ತಾಕಲೇಬೇಕು ಲಕ್ಷ್ಮಕ್ಕ. ಜೀವನ ಅಂದರೆ ಇದೆ, ಬೇರೆ ಇನ್ನೇನೂ ಇಲ್ಲ. ನೀನು ತುಂಬ ಯೋಚನೆ ಮಾಡ್ತಿದೀಯಾ ಭೂಮಿ? ಬೇಡ, ನಿನಗಿನ್ನೂ ಚಿಕ್ಕ ವಯಸ್ಸು. ಈ ವಯಸ್ಸಲ್ಲಿ ನೀನು ಇಷ್ಟೊಂದು ಕೊರಗು ಹತ್ಕೊಂಡ್ರೆ ನಿನ್ನ ಆರೋಗ್ಯ ಹಾಳಾಗುತ್ತೆ. ಅಲ್ಲ ಭೂಮಿ, ನೀನು ಸಾಹೇಬ್ರನ್ನ ಒಪ್ಪಂದದ ಮದುವೆಯಾಗಿದ್ದೇ ಭಾಗ್ಯಕ್ಕನ ಬಿಡಿಸೋಕೆ. ಅದೇ ಆಗಿಲ್ಲ ಇನ್ನು. ಈಗ ನೋಡಿದರೆ 1 ವರ್ಷದ ಒಪ್ಪಂದದ ಗಡುವು ಮುಗಿತಾ ಬಂತು, ಮದುವೆಯಿಂದ ಹೊರಗಡೆ ಬರ್ತೀನಿ ಅಂತ ಹೇಳ್ತಾ ಇದೀಯಾ. ಹೀಗಾದರೆ ಭಾಗ್ಯಕ್ಕನ ಕತೆ ಏನು? ಮಾತಾಡು. ಆಗ ಸತ್ಯಣ್ಣ, ಈಗ ನಾವು ಕೇಳೋಕೆ ಬಂದ ಪ್ರಶ್ನೆನೂ ಅದೇ. ನೋಡೋಣ ಅವಳು ಏನು ಉತ್ತರ ಹೇಳುತ್ತಾಳೆ ಅಂತ. ಆಗ ಅಜಿತ್, ಭೂಮಿ ಒಂದೇ ಒಂದ್ಸಲಿ ನಾನು ಸಾಹೇಬ್ರನ್ನ ಬಿಟ್ಟು ಹೋಗೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿಬಿಟ್ರೆ ಸಾಕು ಸತ್ಯನ. ನನಗಂತೂ ಭೂಮಿ ಇಲ್ಲದೆ ಇರೋ ಜೀವನನ ಇಮ್ಯಾಜಿನ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಆಗ ಭೂಮಿ, ಲಕ್ಷ್ಮಕ್ಕ, ನಮ್ಮ ಸಾಹೇಬ್ರು ಮಾತು ಕೊಟ್ಟಿದ್ದಾರೆ. ಅವರು ಮಾತು ಕೊಟ್ಟರೆ ಯಾವತ್ತೂ ತಪ್ಪೋರಲ್ಲ. ಈ 1 ವರ್ಷದಲ್ಲಿ ಸಾಹೇಬ್ರನ್ನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಸಾಹೇಬ್ರು ಒಂದ್ಸಲ ಮಾತು ಕೊಟ್ಟರೆ ಆ ಮಾತು ತಾಯಿ ಸಮಾನ. ಅವರು ಯಾವತ್ತೂ ಅದನ್ನು ಮೀರಲ್ಲ. ನನಗಂತೂ ನಂಬಿಕೆ ಇದೆ, ಸಾಹೇಬ್ರು ಖಂಡಿತವಾಗ್ಲೂ ನನ್ನ ತಾಯಿನ ಬಿಡಿಸ್ತಾರೆ. ಸಾಹೇಬ್ರ ಮೇಲೆ ನಿನಗೆ ನಂಬಿಕೆ, ಗೌರವ ಎಲ್ಲ ಇದೆ ಅಲ್ವಾ? ತುಂಬಾ ಇದೆ ಅಕ್ಕ. ಮತ್ತು ಯಾಕೆ ಅವಸರ ಭೂಮಿ ನಿನಗೆ ಸಾಹೇಬ್ರಿಂದ ಹೊರಗಡೆ ಬರೋದಕ್ಕೆ? ಭಾಗ್ಯಕ್ಕನ ಬಿಡಿಸೋವರೆಗೂ ನೀನು ಅಲ್ಲೇ ಇರು. ಒಪ್ಪಂದದ ಗಡುವು ಮುಗಿದ ಮೇಲೂ ನಾನು ಇಲ್ಲೇ ಉಳ್ಕೊಳ್ಳೋದಕ್ಕೆ ಯಾವುದೇ ರೀತಿ ಕಾರಣನೂ ಇಲ್ಲ. ಇನ್ನು 1 ವಾರ ಅಕ್ಕ, ನಮ್ಮ ಒಪ್ಪಂದದ ಗಡುವು ಮುಗಿದು ಹೋಗುತ್ತೆ. ಆಮೇಲೆ ನಾನು ನಮ್ಮ ಸಾಹೇಬ್ರಿಂದ ದೂರ ಹೋಗ್ತೀನಿ. ಆಗ ಅಜಿತ್, ನಿಂತನೆಲ್ಲ ಕುಸಿತಾ ಇದೆ ಸತ್ಯಣ್ಣ. ಜೀವನದಲ್ಲಿ ಕಣ್ಣಿಲ್ಲ ಅಂದರೂ ಬದುಕಬಹುದು, ಆದರೆ ಹೃದಯನೇ ಇಲ್ಲ ಅಂದರೆ ಹೇಗೆ ಬದುಕೋದು ಸತ್ಯಣ್ಣ? ಆಗ ಲಕ್ಷ್ಮಿ, ಅಳಬೇಡ ಭೂಮಿ. ಲಕ್ಷ್ಮಕ್ಕ, ನನಗೆ ಎಷ್ಟು ಸಂಕಟ ಆಗ್ತಿದೆ ಗೊತ್ತಾ ನಮ್ಮ ಸಾಹೇಬ್ರನ್ನ ಬಿಟ್ಟು ಬರೋದಕ್ಕೆ. ನಿಜ ಹೇಳಬೇಕು ಅಂದರೆ ನನ್ನ ಸಾಹೇಬ್ರನ್ನ ನಾನು ತುಂಬ ಪ್ರೀತಿಸ್ತಾ ಇದ್ದೀನಿ. ಆದರೆ ಸಾಹೇಬ್ರು ಯಾಕೆ ನನ್ನ ಪ್ರೀತಿಸ್ತಾ ಇಲ್ಲ? 1 ವರ್ಷ ಅವರ ಜೊತೆಯಲ್ಲಿ ಇದ್ದೀನಿ. ನನ್ನ ಮನಸ್ಸಲ್ಲಿ ಇರೋದು ಯಾಕೆ ಅವರಿಗೆ ಅರ್ಥ ಆಗ್ತಿಲ್ಲ ಲಕ್ಷ್ಮಕ್ಕ? ಎಲ್ಲರೂ ಡಾನ್ಸ್ ಮಾಡ್ತಿರ್ತಾರೆ, ಭೂಮಿ ತಲೆ ತಿರುಗಿ ಬೀಳ್ತಿರ್ತಾರೆ. ಆಗ ಅಶ್ವಿನಿ, ಅಯ್ಯೋ ಭೂಮಿ, ಏನಾಯ್ತು ಭೂಮಿ? ಅದು ತುಂಬ ಬಿಸಿಲು ಅಲ್ವಾ? ಯಾಕೋ ತಲೆ ಸುತ್ತಿದ ಹಾಗೆ ಆಯಿತು. ಅಯ್ಯೋ ಬಾ ಕುತ್ಕೋ, ಇಲ್ಲೇ ಕುತ್ಕೊಂಡಿರು, ನಾನು ನೀರು ತೊಗೊಂಡು ಬರ್ತೀನಿ. ಬೇಡ, ನಾನೇ ಹೋಗಿ ತೊಗೊಂಡು ಬರ್ತೀನಿ. ಅಯ್ಯೋ ಪರವಾಗಿಲ್ಲ ಭೂಮಿ, ತಲೆ ಸುತ್ತಾ ಇದೆ ಅಂತಿದೀಯಾ, ನಾನು ತೊಗೊಂಡು ಬರ್ತೀನಿ ಇರು. ಒಳ್ಳೆ ಚಾನ್ಸ್. ಈ ರಾಮರಸ ಎಲ್ಲಾದರೂ ಆ ಭೂಮಿ ಕುಡಿದ್ರೆ ಅದ್ಭುತವಾಗಿರುತ್ತೆ. ಆದರೆ ಇಷ್ಟೇ ಕುಡಿದ್ರೆ ಏನು ಪ್ರಯೋಜನ? ಈ ಇಡೀ ಜಗ್ಗನ್ನೇ ತಗೊಂಡು ಹೋಗಿ ಕೊಡ್ತೀನಿ. ತಗೋ, ನೀನು ನೀರು ಕೇಳಿದೆ, ಬಟ್ ನಾನು ಮಜ್ಜಿಗೆ ತಂದಿದ್ದೀನಿ, ಕುಡಿ. ಥ್ಯಾಂಕ್ ಯು ಅಶ್ವಿನಿ. ಪರವಾಗಿಲ್ಲ, ಕುಡಿ. ಇದೇನಿದು ಮಜ್ಜಿಗೆ ಎಷ್ಟೊಂದು ಹುಳಿ ಇದೆ? ಓ ಅದಾ, ಬಿಸಿಲು ಅಲ್ವಾ ಭೂಮಿ, ಸ್ವಲ್ಪ ಹುಳಿಯಾಗಿರಬೇಕು. ಏನೂ ತೊಂದರೆ ಇಲ್ಲ, ಒಳ್ಳೆಯದೇ, ಕುಡಿ. ಭೂಮಿ, ನೀನು ಕುಡಿತಾ ಇರು. ಇನ್ನೂ ಸ್ವಲ್ಪ ಬೇಕು ಅಂದರೆ ಇಲ್ಲಿ ಇಟ್ಬಿಡ್ತೀನಿ. ಇಷ್ಟೊಂದಾ? ನಿನಗೆ ಎಷ್ಟು ಬೇಕೋ ಅಷ್ಟೇ ಕುಡಿ. ನಾನು ಹೋಗ್ಬಿಟ್ಟು ಬರ್ತೀನಿ, ಹುಷಾರು. ಆಗ ಸತ್ಯಣ್ಣ ಫೋನ್ ಮಾಡಿ, ಅಜಿತಾ, ಭೂಮಿ ನಿನ್ನ ಜೊತೆ ಇದ್ದಾಳೇನೋ? ಆಗ್ಲಿಂದ ಹುಡುಕ್ತಾ ಇದ್ದೀವಿ ಮಾರಾಯ. ಹೌದಾ? ಇಲ್ವಾ? ಎಲ್ಲಿ ಹೋದ್ಲು? ಇಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಹೌದಾ, ಸರಿ ಸರಿ, ಅವಳು ಎಲ್ಲಿದ್ದಾಳೆ ಅಂತ ನೋಡು, ನಾನು ಇಲ್ಲಿ ನೋಡ್ತೀನಿ. ಓಕೆ ಸರಿ. ಎಲ್ಲಿ ಹೋದ್ಲು ಈ ಹುಡುಗಿ? ಆಗ ಭೂಮಿ ಅಜಿತ್ ತೊಡೆಯ ಮೇಲೆ ಮಲ್ಕೊಂಡು, ಏ ಗುಡ್ಡದ ಭೂತ, ಏನು ನೀನು ನಮ್ಮ ಸಾಹೇಬ್ರ ಥರನೇ ಇದೆಯಾ? ನಾನು ನಿನ್ನ ಸಾಹೇಬ್ರ ಗಡ್ಡ ಇದೆ, ಮೀಸೆ ಬೇರೆ ಇದೆ, ಕೂದಲು ಬಟ್ಟೆ ಬೇರೆ ಹಾಕೊಂಡು ಬಂದ್ಬಿಟ್ಟಿದೀಯಲ್ಲ ಗುಡ್ಡದ ಭೂತ. ಇಡೀ ನಂದಿ ಬೆಟ್ಟ ಹುಡುಕಿದೀವಿ, ನೀನು ಇಲ್ಲಿ ಬಂದು ಕೂತಿದೀಯಾ ಒಬ್ಬಳೆ? ಏನು ಮಾಡ್ತಿದೀಯಾ ಇಲ್ಲಿ? ಒಬ್ಬಳೇ ಎಲ್ಲಿದ್ದೀನಿ ನಾನು? ಹಲೋ ಗುಡ್ಡದ ಭೂತ, ನನ್ನ ಜೊತೆಯಲ್ಲಿ ನಾನು ಇಲ್ವಾ? ಕಾಣಿಸ್ತಿಲ್ವಾ ನಿಮಗೆ? ಸರಿ, ಎಲ್ಲರೂ ಕಾಯ್ತಿದ್ದಾರೆ, ಬಾ ಹೋಗೋಣ. ಕೂತ್ಕೊಳ್ಳಲೆ, ಏನು ಗುರಾಯಿಸ್ತಿದೀಯಾ? ಅಮ್ಮ ಹೊಡಿತಾರೆ, ಗುರಾಯಿಸ್ತಾರೆ ಅಪ್ಪ, ಭಯ.
ಕಣ್ಣು ಏನಾದರೂ ಹಿಂಗೆ ಗುರಾಯಿಸಿದೆಯೋ ಗೋಲಿ ಆಡ್ಬಿಡ್ತೀನಿ ಗೋಲಿ. ಮತ್ತೆ ಇಳಿಸೋ ಕಣ್ಣು ಕೆಳಗಡೆ ಇಳಿಸೋಲೆ. ನೀನು ಹಿಂಗೆ ಆಡ್ತಾ ಇದ್ರೆ ಬೆಂಡೆತ್ತಿ ಬ್ರೇಕ್ ಹಾಕ್ಬಿಡ್ತೀನಿ ಕಚಕಚ ಅಂತ. ನೀನು ಇನ್ನೂ ಗುರಾಯಿಸ್ತಾ ಇದೀಯಾ ನನ್ನ? ನೀನು ಏನು ನಮ್ಮ ಸಾಹೇಬ್ರ? ನಾನೇ ನಿನ್ನ ಸಾಹೇಬ? ಹಾಂ, ಏನಂದೆ? ನಾನೇ ನಿನ್ನ ಸಾಹೇಬ ಅಂದೆ. ನೋ ವೇ, ಚಾನ್ಸೇ ಇಲ್ಲ. ಈಗ ನೀನು ನಂಬಿಸ್ಬೇಕು ಅಂತ ಹೇಳಿದ್ರೆ ನಾನು ಹೋಗಿ ಪೊಲೀಸ್ ಬಟ್ಟೆ ಹಾಕ್ಕೊಂಡು ಬರಬೇಕಾ ಹೇಗೆ? ಬಾ ಸುಮ್ಮನೆ. ನೀವೇನಾ ನನ್ನ ಸಾಹೇಬ್ರು? ಹೌದು, ನಾನೇ ನಿನ್ನ ಸಾಹೇಬ. ಎದ್ದು ಬಾ ಸುಮ್ಮನೆ. ಐ ಲವ್ ಯು ಸಾಹೇಬ್ರೆ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ನಾನು ಅಜಿತ್ ರಾಮನಾರಾಯಣ್, ಪೊಲೀಸ್ ಇನ್ಸ್ಪೆಕ್ಟರ್. ನೀವು ನನ್ನ ಸಾಹೇಬರು ಅಂತ ಗೊತ್ತಿದ್ದೇ ನಾನು ನಿಮಗೆ ಐ ಲವ್ ಯು ಅಂತ ಹೇಳಿದ್ದು ಭೂಮಿ. ನಿಜವಾಗ್ಲೂ ನೀನು ನನ್ನ ಪ್ರೀತಿಸ್ತಾ ಇದೀಯಾ? ಹೌದು ಸಾಹೇಬ್ರೆ, ನಿಮ್ಮನ್ನು ಮನಸಾರೆ ತುಂಬ ಪ್ರೀತಿ ಮಾಡ್ತಿದ್ದೀನಿ ನಾನು. ಥ್ಯಾಂಕ್ ಯು ಫಾರ್ ವಾಚಿಂಗ್.